ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬರೋಬ್ಬರಿ 286 ದಿನ ಊರು ಬಿಟ್ಟಲ್ಲ, ಈ ಭೂಮಿಯನ್ನೇ ಬಿಟ್ಟು IAS ನಲ್ಲಿ ಜೀವವನ್ನ ಹಿಡಿದಿಟ್ಟುಕೊಂಡು ಹೋದ ಕೆಲಸವನ್ನ ಸುಸೂತ್ರವಾಗಿ ಮುಗಿಸಿ ಮರಳಿ ಭೂಮಿಗೆ ಕಾಲಿಟ್ಟ ದಿಟ್ಟ ಮಹಿಳೆ ಸುನಿತಾ ವಿಲಿಯಮ್ಸ್. ನಮ್ಮೆಲ್ಲರಿಗೂ ಒಂದು ವಾರ ಹೆಂಡತಿ ಮಕ್ಕಳು ಮನೆ ಮಠವನ್ನ ಬಿಟ್ಟು ಇರೋದಕ್ಕೆ ಅಸಾಧ್ಯ. ಆದರೆ ಆಕೆ ಈ ಜಗತ್ತನ್ನ ಬಿಟ್ಟು ಆ ನಿಗೂಢ ವಿಸ್ಮಯ ಲೋಕದಲ್ಲಿದ್ದು ಬಂದ ದೇವತೆ ಎಂದ್ರೂ ತಪ್ಪಾಗಲಾರದು. ಯಾರು ಮಾಡದ ಸಾಧನೆ ಮಾಡಿದ ಕೀರ್ತಿಗೆ ಪಾತ್ರರಾದವರು ಸುನಿತಾ ವಿಲಿಯಮ್ಸ್. ಓರ್ವ ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಿಯೇ ತೀರುತ್ತಾಳೆ ಅನ್ನೋ ಮಾತಿಗೆ ಸ್ಪಷ್ಟ ಉದಾಹರಣೆ ಸುನಿತಾ ವಿಲಿಯಮ್ಸ್. ಈ ಮಹಾತಾಯಿಯ ಬಗ್ಗೆ ಎಷ್ಟು ಹೇಳಿದ್ರೂ ಸಮಾಧಾನವೇ ಆಗೋಲ್ಲ. ಅದರಲ್ಲೂ ನಮ್ಮ ಭಾರತೀಯ ಮಣ್ಣಿನ ಮಗಳು, ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿದಾಕೆ. ಭಗವದ್ಗೀತೆ ಮತ್ತು ಭಗವಾನ್ ಗಣೇಶನೇ ನನಗೆ ಸ್ಫೂರ್ತಿ, ನನ್ನೊಂದಿಗೆ ಇವರು ಸದಾಕಾಲ ಇರ್ತಾರೆ, ನನ್ನ ಸಾಧನೆಯ ಹಿಂದಿನ ಶಕ್ತಿ ಇವರೇ ಎಂದು ಭಾರತದ ಆಧ್ಯಾತ್ಮಿಕ ಲೋಕದಲ್ಲಿ ಸಂಚಲನ ಮೂಡಿಸಿದ ಧ್ರುವತಾರೆ ಸುನಿತಾ ವಿಲಿಯಮ್ಸ್. ಈ ಆಧ್ಯಾತ್ಮ ಲೋಕದಲ್ಲೊಂದು ಮಾತಿದೆ, ಅದೇನಂದ್ರೆ ಅದೆಷ್ಟೋ ಜನ್ಮಗಳ ಪುಣ್ಯಫಲವೋ ಈ ಜನ್ಮದಲ್ಲಿ ಎಲ್ಲವೂ ಅನುಭವಿಸುವ ಅವಕಾಶ ಸಿಕ್ಕಿದೆ ಎಂದು. ಅದೇ ರೀತಿ ಸುನಿತಾ ವಿಲಿಯಮ್ಸ್ ನಿಜಕ್ಕೂ ಪುಣ್ಯಾತ್ಮಳೆ. ಯಾಕಂದ್ರೆ ತನ್ನ ಬದುಕಿನುದ್ದಕ್ಕೂ ಈ ಸೃಷ್ಟಿಯ ವಿಸ್ಮಯವನ್ನ, ನಿಗೂಢತೆಯನ್ನ ಕಣ್ಣಾರೆ ಕಂಡು ಧನ್ಯೋಸ್ಮಿ ಎಂದಾಕೆ ದೇವರಿಗೆ ಸಮಾನಳೆ. ಆ ದಿಟ್ಟತನ, ಆ ಹುರುಪು, ಆ ಧೈರ್ಯ, ಆ ಸಂಯಮ, ಮುಖದಲ್ಲಿ ಎಂದಿನಂತೆ ಮಂದಹಾಸ, ಇದೆಲ್ಲವನ್ನು ಸಿದ್ಧಿಸಿಕೊಳ್ಬೇಕಂದ್ರೆ ಸಾಮಾನ್ಯರಿಗೆ ಅಸಾಧ್ಯ. ಬದುಕಿನ ಆದಿಯಿಂದಿಡಿದು ಅಂತ್ಯದವರೆಗೂ ಅವರ ಬದುಕು ರೋಚಕತೆಯ ಅಧ್ಯಾಯವೇ. ಅವರ ಪೋಷಕರು, ಅವರ ವೈಯಕ್ತಿಕ ಬದುಕು, ಅವರ ವೈವಾಹಿಕ ಜೀವನ ಎಲ್ಲವನ್ನು ಗಮನಿಸಿದಾಗ ನಿಜಕ್ಕೂ ಎಲ್ಲರಿಗೂ ಪ್ರೇರಣೆಯೇ ಎಂದೆನಿಸುತ್ತೆ. ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಸುನಿತಾ ವಿಲಿಯಮ್ಸ್ ಕುರಿತಾದ ಕೆಲವೊಂದಷ್ಟು ಕುತೂಹಲಕರ ವಿಚಾರಗಳನ್ನು ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅದು ಮಾರ್ಚ್ 19ನೇ ತಾರೀಕು ಬುಧವಾರ. ಇಡೀ ವಿಶ್ವದ ಚಿತ್ತ ಅಮೆರಿಕಾದ ಫ್ಲೋರಿಡಾ ನಗರದತ್ತ ನೆಟ್ಟಿತ್ತು. ಯಾಕಂದ್ರೆ ಫ್ಲೋರಿಡಾದ ಸಮುದ್ರಕ್ಕೆ ಅಂತರಿಕ್ಷದಿಂದ ಗಗನಯಾನಿಗಳನ್ನ ಹೊತ್ತು ಬರುತ್ತಿದ್ದ ನೌಕೆ ಬಂದಿಳಿಯಲಿತ್ತು. ನಾಸಾ ಕುತೂಹಲದಿಂದ, ಕೌತುಕತೆಯಿಂದ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು. ISS ಕ್ರೂ 9 ಸದಸ್ಯರನ್ನ ಹೊತ್ತ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ನೌಕೆ ಫ್ಲೋರಿಡಾದ ಸಮುದ್ರದಲ್ಲಿ ಸುರಕ್ಷಿತವಾಗಿ ಇಳಿದಿತ್ತು. ನಾಸಾ ಗಗನ ಯಾತ್ರಿಗಳಾದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ 9 ತಿಂಗಳ ನಂತರ ಭಾರತೀಯ ಕಾಲಮಾನ ಬುಧವಾರ ಬೆಳಗ್ಗೆ 3:27ಕ್ಕೆ ಬಾಹ್ಯಾಕಾಶದಿಂದ ಸುರಕ್ಷಿತವಾಗಿ ಭೂಮಿಗಿಳಿದರು. ಕೋಟ್ಯಾಂತರ ಜನರ ಹಾರೈಕೆ ಫಲಿಸಿಬಿಟ್ಟಿದೆ. ಅಲ್ಲದೆ ಅದೆಷ್ಟೋ ನಿಗೂಢ ವಿಚಾರಗಳು ಬಯಲಾಗ್ತಿವೆ. ಇಂದು ಜಗತ್ತಿನ ಕೇಂದ್ರ ಬಿಂದುವಾಗಿರುವ ಸುನಿತಾ ಹಿನ್ನೆಲೆಯನ್ನೊಮ್ಮೆ ಗಮನಿಸಿದಾಗ, ಸುನಿತಾ ವಿಲಿಯಮ್ಸ್ ಅವರ ತಂದೆ ದೀಪಕ್ ಪಾಂಡ್ಯ ಗುಜರಾತ್ನ ಮೆಹರಾನ ಜಿಲ್ಲೆಯ ಸುಲಾಸನ್ ಗ್ರಾಮದವರು. 1957ರಲ್ಲಿ ಗುಜರಾತ್ ವಿಶ್ವವಿದ್ಯಾಲಯದಿಂದ ವೈದ್ಯಕೀಯ ಶಿಕ್ಷಣದಲ್ಲಿ MD ಪದವಿಯನ್ನ ಪಡೆದರು. ನಂತರ ಕೆಲಸವನ್ನರಸುತ್ತಾ ಅಮೆರಿಕಕ್ಕೆ ವಲಸೆ ಬಂದರು. 1957ರಲ್ಲಿ ದೀಪಕ್ ಪಾಂಡ್ಯ ಅಮೆರಿಕಕ್ಕೆ ಬಂದ ನಂತರ ಸೊವೇನಿಯನ್ ಮತ್ತು ಅಮೆರಿಕನ್ ಆಗಿದ್ದಂತಹ ಉರ್ಸುಲಿನ್ ಬೋನಿ ಜಲೋಕರ್ ಅವರ ಸಂಪರ್ಕವಾಯಿತು. ಆ ಭೇಟಿ ಸ್ನೇಹವಾಗಿ ಬದಲಾಯಿತು. ದಿನ ಕಳೆದಂತೆ ಸ್ನೇಹ ಪ್ರೇಮವಾಗಿ ಬದಲಾಯಿತು. ಹೀಗೆ ಅತ್ಯುನ್ನತ ಹೊಂದಾಣಿಕೆಯಲ್ಲಿ ಒಡನಾಟ ಇಟ್ಟುಕೊಂಡಿದ್ದ ಜೋಡಿ ಸ್ವಲ್ಪ ಸಮಯದಲ್ಲೇ ಮದುವೆಯಾಗ್ತಾರೆ. ಅವರಿಗೆ ಜನಿಸಿದ ಮಗಳೇ ಸುನಿತಾ ಪಾಂಡ್ಯ. ಸುನಿತಾ ಸೆಪ್ಟೆಂಬರ್ 19, 1965ರಂದು ಒಹಿಯೋದ ಯೂಕ್ಲಿಡ್ ಪಟ್ಟಣದಲ್ಲಿ ಜನನವಾಗುತ್ತೆ. ತನ್ನ ಬಾಲ್ಯವನ್ನ ಮ್ಯಾಸಚ್ಯೂಸೆಟ್ಸ್ ನಿಧಮ್ ಎಂಬ ಪಟ್ಟಣದಲ್ಲಿ ಕಳೆಯಬೇಕಾಗಿ ಬಂತು. ತಂದೆ ದೀಪಕ್ ಪಾಂಡ್ಯ ಅವರು ಅಮೆರಿಕಾದ ಒಹಿಯೋದ ಕ್ಲೀವ್ಲ್ಯಾಂಡ್ನಲ್ಲಿ ವೈದ್ಯಕೀಯ ರಂಗದಲ್ಲಿ ಇಂಟರ್ನ್ಶಿಪ್ ಪೂರ್ಣಗೊಳಿಸಿದರು. ಹೀಗಾಗಿ 1964ರಲ್ಲಿ ಕೇಸ್ ವೆಸ್ಟರ್ನ್ ರಿಸರ್ವ್ ವಿಶ್ವವಿದ್ಯಾಲಯದಲ್ಲಿ ಅಂಗರಚನಾಶಾಸ್ತ್ರ ವಿಭಾಗದಲ್ಲಿ ಪೋಸ್ಟ್ ಡಾಕ್ಟರಲ್ ಫೆಲೋ ಆಗಿ ನೇಮಕವಾದರು. ತರುವಾಯ ದೀಪಕ್ ಪಾಂಡ್ಯ ಅಮೆರಿಕಾದಾದ್ಯಂತ ವಿವಿಧ ಆಸ್ಪತ್ರೆಗಳು ಮತ್ತು ಸಂಶೋಧನಾ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಾರೆ. ಅಲ್ಲದೆ ಫೇಮಸ್ ನರಶಾಸ್ತ್ರಜ್ಞ ಎಂಬ ಬಿರುದನ್ನು ಪಡೆದುಕೊಂಡಿದ್ದಾರೆ. ಅಲ್ಲಿಯವರೆಗೂ ಸುನಿತಾ ತಂದೆ ಹೋದ ಕಡೆಯಲ್ಲೆಲ್ಲ ಗಂಟು ಮೂಟೆ ಕಟ್ಟಿಕೊಂಡು ಅಲೆಮಾರಿ ಬದುಕು ಸವೆಸಬೇಕಾಯಿತು. ಆದರೆ ಚಿಕ್ಕ ವಯಸ್ಸಿನಲ್ಲಿಯೇ ಆ ಸಂಯಮ ಬಂದು ಬಿಟ್ಟಿತ್ತು. ಅಲ್ಲದೆ ತಂದೆಯ ಮುದ್ದಿನ ಮಗಳಾಗಿದ್ದಳು ಸುನಿತಾ. ಡಾಕ್ಟರ್ ದೀಪಿಕಾ ಪಾಂಡ್ಯ ಮತ್ತು ಬೋನಿ ಪಾಂಡ್ಯ ಈಗ ಮ್ಯಾಸಚ್ಯೂಸೆಟ್ಸ್ನ ಫಾಲ್ಮೌತ್ನಲ್ಲಿ ವಾಸವಿದ್ದಾರೆ. ಸುನಿತಾ ಹಲವು ಬಾರಿ ಭಾರತಕ್ಕೆ ಭೇಟಿ ನೀಡಿರುವುದು ಮಾತ್ರವಲ್ಲ, ತನ್ನ ತಂದೆಯ ಮೂಲದ ಬಗ್ಗೆ ಸಂತಸ ಹಾಗೂ ಹೆಮ್ಮೆಯನ್ನು ವ್ಯಕ್ತಪಡಿಸಿದರು. ಅಲ್ಲದೆ ತನ್ನ ತಂದೆಯ ನೆಂಟರಿಷ್ಟರು, ಸಂಬಂಧಿಕರನ್ನು ಭೇಟಿಯಾಗಿ ನಿಕಟ ಸಂಪರ್ಕವನ್ನು ಹೊಂದಿದ್ದಾರೆ. ಅವರ ತಾಯಿ ಸ್ಲೋವಿಯನ್ ಮೂಲದವರು. ಸುನಿತಾ ಪಾಂಡ್ಯ 1995ರಲ್ಲಿ ಎಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಳ್ತಾರೆ.
ಆದರೆ ಅಷ್ಟರಲ್ಲಾಗಲೇ ಅಂದರೆ 1987ರಿಂದ 1997ರವರೆಗೆ ಅಮೆರಿಕ ಸೇನೆಯ ವಿವಿಧ ಶಾಖೆಗಳಲ್ಲಿ ಸೇವೆ ಸಲ್ಲಿಸ್ತಾರೆ. ಜೂನ್ 1998ರಲ್ಲಿ ಗಗನಯಾತ್ರಿ ತರಬೇತಿ ಕಾರ್ಯಕ್ರಮಕ್ಕಾಗಿ ನಾಸಾ ಸುನೀತಾ ವಿಲಿಯಮ್ಸ್ ಅವರನ್ನ ಆಯ್ಕೆ ಮಾಡಿಕೊಳ್ಳುತ್ತೆ. ತಮ್ಮ ತರಬೇತಿಯ ಸಮಯದಲ್ಲಿ ಸುಮಾರು 30 ವಿಭಿನ್ನ ವಿಮಾನಗಳಲ್ಲಿ ಸುಮಾರು 3000 ಗಂಟೆಗಳಿಗೂ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿ ಕಳೆದರು. 1998 ಆಗಸ್ಟ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಗಗನಯಾತ್ರಿಯಾಗಿ ಜಾನ್ಸನ್ ಬಾಹ್ಯಾಕಾಶ ಕೇಂದ್ರದಲ್ಲಿ ತರಬೇತಿಯನ್ನು ಪಡೆದುಕೊಳ್ತಾರೆ. ಇನ್ನು ಸುನೀತಾ ಪಾಂಡ್ಯ ಸುನೀತಾ ವಿಲಿಯಮ್ಸ್ ಆಗಿದ್ದೇಗೆ ಅನ್ನೋದರ ಕುತೂಹಲ ಭರಿತ ಕಥಾನಕವನ್ನೊಮ್ಮೆ ಕೆದಕಿದಾಗ ಅದು ಸುಮಾರು 40 ವರ್ಷಗಳ ಹಿಂದಿನ ಮಾತು. ಪ್ರತಿ ವ್ಯಕ್ತಿಯ ಯಶಸ್ಸಿನ ಹಿಂದೆ ಹೆಣ್ಣು ಇರ್ತಾಳೆ ಎಂಬ ಮಾತು ಜನಜನಿತ. ಸುನೀತಾ ವಿಲಿಯಮ್ಸ್ ಯಶಸ್ಸಿನ ಹಿಂದೆ ಮಾತ್ರ ಆಕೆಯ ಗಂಡ ಇದ್ದಾರೆ ಎಂದರೆ ತಪ್ಪಾಗಲಾರದು. ಆಕೆಯ ಸಾಧನೆಯ ಹಿಂದೆ ಇರೋದೇ ಆಕೆಯ ಪತಿ ಮೈಕಲ್ ಜೆ ವಿಲಿಯಮ್ಸ್. ಇವರ ಪ್ರೇಮ ಕಥೆ ಆರಂಭವಾದದ್ದು 1980ರಲ್ಲಿ. ಮೇರಿಲ್ಯಾಂಡ್ನ ಅನ್ನಪೋಲಿಸ್ ನೇವಲ್ ಅಕಾಡೆಮಿಯಲ್ಲಿ ಇವರಿಬ್ಬರು ತರಬೇತಿಯನ್ನು ಪಡೆಯುತ್ತಿದ್ದರು. ಗಗನಯಾನಿಯಾಗುವ ಮುನ್ನ ಈಕೆ ನೇವಲ್ ಏವಿಯೇಟರ್ ಆಗಿದ್ದವರು. ಮೈಕಲ್ ಜೊತೆಗೆ ಹೆಲಿಕಾಪ್ಟರ್ ಹಾರಿಸುವುದು ಇವರ ಅಚ್ಚುಮೆಚ್ಚಿನ ಫ್ಯಾಷನ್ಗಳಲ್ಲಿ ಒಂದಾಗಿತ್ತು. ಇವರಿಬ್ಬರ ಸ್ನೇಹ ಪ್ರೇಮಕ್ಕೆ ತಿರುಗಲು ಹೆಚ್ಚು ಸಮಯ ಬೇಕಾಗಿರಲಿಲ್ಲ. ಇಬ್ಬರು ಅತ್ಯದ್ಭುತವಾದ ಜೀವನದ ಗುರಿಗಳನ್ನು ಹೊಂದಿದ್ದವರು. ಇಬ್ಬರು ಒಬ್ಬರನ್ನೊಬ್ಬರು ಪರಸ್ಪರ ಗೌರವಿಸುತ್ತಿದ್ದವರು. ಸಾಕಷ್ಟು ಸಮಯ ಅರಿತು ಪ್ರೀತಿ ಮಾಡಿದ ಬಳಿಕವೇ ಇವರಿಬ್ಬರು ಮದುವೆಯಾಗ್ತಾರೆ. ಇಬ್ಬರು ತಮ್ಮ ವಿವಾಹ ಕಾರ್ಯಕ್ರಮವನ್ನ ಖಾಸಗಿಯಾಗಿ ನಡೆಸಿದ್ರು. ಯಾವುದೇ ಅದ್ದೂರಿ ಆಡಂಬರವಿಲ್ಲದೆ ವಿವಾಹವಾಗ್ತಾರೆ. ಮೈಕಲ್ ಜೆ ವಿಲಿಯಮ್ಸ್ಗೆ ಹಿಂದೂ ಧರ್ಮದ ಮೇಲೆ ಅಪಾರವಾದ ಗೌರವ. ಅವರು ಹಿಂದೂ ಧರ್ಮದಿಂದ ಪ್ರಭಾವಿತರಾಗಿದ್ದಾರೆ ಎಂದು ಹಲವು ವರದಿಗಳಲ್ಲಿ ಉಲ್ಲೇಖಿಸಲಾಗಿದೆ. ಸುನೀತಾ ಅವರ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಗೌರವ ಮತ್ತು ಬೆಂಬಲವನ್ನ ಮೈಕಲ್ ನೀಡುತ್ತಾರೆ. ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಸುನೀತಾ ಅವರಲ್ಲಿ ಹಾಸುಹೊಕ್ಕಾಗಿದೆ. ಸುನೀತಾ ಅವರು ಉಪನಿಷತ್ತುಗಳು ಸೇರಿದಂತೆ ಪವಿತ್ರ ಹಿಂದೂ ಗ್ರಂಥಗಳನ್ನು, ಓಂ ಚಿಹ್ನೆಯನ್ನ ಮತ್ತು ಶಿವನ ವರ್ಣಚಿತ್ರಗಳನ್ನು ಅಂತರಿಕ್ಷ ನಿಲ್ದಾಣಕ್ಕೆ ಕೊಂಡೊಯ್ದಿದ್ರು. ಇವರ ಈ ಭಕ್ತಿಯನ್ನ ಮೈಕಲ್ ಶ್ಲಾಘಿಸಿದ್ರು. ಆದರೆ ಈ ದಂಪತಿಗಳಿಗೆ ಒಂದು ಕೊರತೆ ಅಂದರೆ ಅವರಿಗೆ ಮಕ್ಕಳಿಲ್ಲದೆ ಇರೋದು. ಈ ಹಿಂದೆಯೇ ಒಂದು ಮಗುವನ್ನ ದತ್ತು ತೆಗೆದುಕೊಳ್ಳಬೇಕೆಂದು ನಿರ್ಧರಿಸಿದ್ದ ವಿಲಿಯಮ್ಸ್ ದಂಪತಿಗಳಿಗೆ ಇನ್ನೂ ಅದಕ್ಕೆ ಕಾಲ ಕೂಡಿ ಬಂದಿಲ್ಲ ಅನ್ಸುತ್ತೆ. ಇವರಿಬ್ಬರಿಗೂ ಪ್ರಾಣಿಗಳೆಂದರೆ ಅಚ್ಚುಮೆಚ್ಚು. ಬಿಡುವಿನ ಸಮಯದಲ್ಲಿ ವಾಯುವಿಹಾರ ಹಾಗೂ ದಟ್ಟಾರಣ್ಯದಲ್ಲಿ ವಾಸ್ತವ್ಯ ಹೂಡುವುದು ಇವರ ಹವ್ಯಾಸವಂತೆ. ಸುನೀತಾ ವಿಲಿಯಮ್ಸ್ 2007 ಸೆಪ್ಟೆಂಬರ್ನಲ್ಲಿ ಭಾರತಕ್ಕೆ ಭೇಟಿ ನೀಡಿದರು. ಮಹಾತ್ಮ ಗಾಂಧೀಜಿ ಅವರು 1915ರಲ್ಲಿ ಪ್ರಾರಂಭಿಸಿದ ಸಬರಮತಿ ಆಶ್ರಮಕ್ಕೆ ಹಾಗೂ ತಮ್ಮ ಪೂರ್ವಜರ ಹಳ್ಳಿಯಾದ ಗುಜರಾತ್ನ ಜುಲಾಸನ್ಗೆ ಭೇಟಿ ನೀಡಿದರು. ವಿಶ್ವ ಗುಜರಾತಿ ಸಂಸ್ಥೆಯು ಕೊಡುವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವಿಶ್ವ ಪ್ರತಿಭಾ ಪ್ರಶಸ್ತಿಯನ್ನ ಪ್ರಪ್ರಥಮ ಬಾರಿಗೆ ಭಾರತೀಯ ಪೌರತ್ವವನ್ನ ಪಡೆಯದ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಅವರಿಗೆ ನೀಡಿ ಗೌರವಿಸುತ್ತೆ. ಅಲ್ಲದೆ ಅವರು ತಮ್ಮ ಸಂಬಂಧಿ ಮಲ ಸಹೋದರಿಯ ಮನೆಗೆ ಭೇಟಿ ನೀಡಿದ್ರು. ಅಲ್ಲದೆ ಅವರ ಮಗನ ಹುಟ್ಟಿದ ಹಬ್ಬದಲ್ಲಿ ಪಾಲ್ಗೊಂಡಿದ್ರು. ಇನ್ನು ಅವರ ಜೀವಮಾನದ ಸಾಧನೆಯನ್ನೊಮ್ಮೆ ಗಮನಿಸಿದಾಗ 2006-2007ರಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ 195 ದಿನ ಉಳಿದಿದ್ರು. ಹಲವಾರು ದಿನಗಳ ಕಾಲ ಒಂದು ನಿರ್ದಿಷ್ಟ ಸ್ಪೇಸ್ ಕ್ರಾಫ್ಟ್ ಅನ್ನ ಮಹಿಳೆಯೊಬ್ಬರೇ ಏಕಾಂಗಿಯಾಗಿ ಮುನ್ನಡೆಸಿದ್ದ ಹೆಗ್ಗಳಿಕೆ ಅವರದ್ದಾಗಿತ್ತು. 2012ರಲ್ಲಿ ಮತ್ತೊಮ್ಮೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದ ಸುನೀತಾ ವಿಲಿಯಮ್ಸ್ ಅವರು 127 ದಿನಗಳ ಕಾಲ ಅಲ್ಲೇ ಇದ್ರು. ಬಾಹ್ಯಾಕಾಶದಲ್ಲಿ 7 ಸ್ಪೇಸ್ ವಾಕ್ಗಳನ್ನು ಮಾಡಿದ ದಾಖಲೆ ಇವರ ಹೆಸರಿನಲ್ಲಿದೆ. 2017ರವರೆಗೂ ದಾಖಲೆ ಅವರ ಹೆಸರಿನಲ್ಲೇ ಇತ್ತು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕೆಲವು ಬಾರಿ ಹೋಗಿ ಅಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿರುವ ಸುನೀತಾ ವಿಲಿಯಮ್ಸ್ ಅವರಿಗೆ ISSನ ಇಂಚಿಂಚು ಪರಿಚಯವಿದೆ. ಹೀಗೆ ಅಲ್ಲಿ ಯಾವುದೇ ಕ್ಷಣದಲ್ಲಿ ಹೋಗಿ ಏನು ಹೇಳಿದ್ರೂ ಆ ಪ್ರಯೋಗ ಮಾಡಿ ಬರುವಂತಹ ಚಾಕಚಕ್ಯತೆ ಸುನೀತಾ ವಿಲಿಯಮ್ಸ್ ಅವರಿಗಿದೆ. ತಮ್ಮ ವೃತ್ತಿ ಜೀವನದಲ್ಲಿ ಸುನೀತಾ ವಿಲಿಯಮ್ಸ್ ನಾಸಾ ವತಿಯಿಂದ ನೀಡಲಾಗುವ ಅತ್ಯುತ್ತಮ ಪ್ರಶಸ್ತಿಗಳಿಗೂ ಭಾಜನರಾಗಿದ್ದಾರೆ. ಸ್ಪೇಸ್ ಫ್ಲೈಟ್ ಮೆಡಲ್ 2 ಬಾರಿ, ಡಿಸ್ಟಿಂಗ್ಯೂಸ್ಡ್ ಸರ್ವಿಸ್ ಮೆಡಲ್ 2 ಬಾರಿ, ಎಕ್ಸೆಪ್ಷನಲ್ ಮೆಡಲ್ 2 ಬಾರಿ, ಭಾರತ ಸರ್ಕಾರದಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವಿಶ್ವ ಪ್ರತಿಭಾ ಪುರಸ್ಕಾರವನ್ನ ನೀಡಿ ಗೌರವಿಸಿದೆ. ಇದೀಗ ಮಾಡಿರುವ ಸಾಧನೆ ಎಂದೆಂದೂ ಇಡೀ ವಿಶ್ವವೇ ಮರೆಯಲಾರದ್ದು. ಅಂತೂ ನಮ್ಮ ಭಾರತೀಯ ಮಣ್ಣಿನ ಮಗಳು ಸುನೀತಾ ಪಾಂಡ್ಯ ತಮ್ಮ ಬದುಕನ್ನ ಇಡೀ ವಿಶ್ವಕ್ಕೆ ಪರಿಚಯಿಸಿದ ಹಾದಿ ನಿಜಕ್ಕೂ ನಮ್ಮೆಲ್ಲರಿಗೂ ಸ್ಫೂರ್ತಿಯ ಚಿಲುಮೆಯೇ ಸರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.